ಮಾಜಿ ನಗರಸಭಾ ಸದಸ್ಯ ಡಿ ಮಂಜುನಾಥ್ ನೇತೃತ್ವದಲ್ಲಿ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪ್ರಿಯಾಕೃಷ್ಣ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಮಂಡ್ಯ ನಗರದ ವಿಕಸನ ಜೋಗುಳ ಕೇಂದ್ರದ ಮಕ್ಕಳಿಗೆ ಮತ್ತು ಸೇವಾ ಕಿರಣ ವೃದ್ಧಾಶ್ರಮದ ನಿವಾಸಿಗಳಿಗೆ ಊಟ ಮತ್ತು ಹಣ್ಣುಗಳನ್ನು ವಿತರಣೆ ಮಾಡಲಾಯಿತು. ಶಾಸಕ ಪ್ರಿಯಾಕೃಷ್ಣ ಅವರ ಅಭಿಮಾನಿಗಳು ಶನಿವಾರ ವಿಕಸನ ಜೋಗುಳ ಕೇಂದ್ರಕ್ಕೆ ತೆರಳಿ ಮಕ್ಕಳೊಂದಿಗೆ ಕೇಕ್ ಕತ್ತರಿಸಿ ಪರಸ್ಪರ ಸಿಹಿ ಹಂಚಿ ನಂತರ ಸೇವಾ ಕಿರಣ ವೃದ್ಧಾಶ್ರಮದ ನಿವಾಸಿಗಳಿಗೆ ಊಟ ಮತ್ತು ಹಣ್ಣುಗಳನ್ನು ವಿತರಣೆ ಮಾಡಿ ಶುಭ ಕೋರಿದರು. ಆರ್ಥಿಕ ಶುಭಾಶಯಗಳು. ದೇವರು ಐಶ್ವರ್ಯ ಆರೋಗ್ಯ ಕೊಟ್ಟು ಅವ್ರಿಗೆ ಮುಂದಿನ ದಿನಗಳಲ್ಲಿ ಮಿನಿಸ್ಟ್ರಿ ಯೋಗ ಸಿಗ್ಲಿ ಅಂತ ಆ ಭಗವಂತ ಇಲ್ಲಿ ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಪ್ರಿಯಾಕೃಷ್ಣ ಅವರ ಅಭಿಮಾನಿ ಮಾಜಿ ನಗರಸಭಾ ಸದಸ್ಯ ಡಿ ಮಂಜುನಾಥ್, ಶಾಸಕ ಪ್ರಿಯಾಕೃಷ್ಣ ಅವರು ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಾ ಇದ್ದು ಅವರಿಗೆ ರಾಜಕಾರಣದಲ್ಲಿ ಉತ್ತಮ ಹುದ್ದೆ ದೊರಕಲಿ, ದೇವರು ಅವರಿಗೆ ಆಯಸ್ಸು ಆರೋಗ್ಯ ಭಾಗ್ಯ ನೀಡಲಿ ಅಂತ ಶುಭ ಕೋರಿದ್ರು. ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಶ್ರೀ ಪ್ರಿಯಾಕೃಷ್ಣರವರು ಇವತ್ತು ಅವರು ಹುಟ್ಟುಹಬ್ಬ ಆಚರಿಸ್ತಾ ಇದ್ದೀವಿ. ಅದರಲ್ಲಿ ವಿಶೇಷವಾಗಿ ವಿಕಸನ ಸಂಸ್ಥೆಯ ಮಕ್ಕಳ ಜೋಗುಳ ಕೇಂದ್ರ ಇಲ್ಲಿ ಅನಾಥ ಮಕ್ಕಳಿಗೆ ಬೆಳಿಗ್ಗೆ ತಿಂಡಿ ಮತ್ತು ಅವ್ರಿಗೆ ಫಲಹಾರ ಹಾಗೂ ತಿಂಡಿ ತಿನಿಸುಗಳನ್ನು ಕೊಟ್ಟು ಇವತ್ತು ವಿಶೇಷವಾಗಿ ಅವರು ಹುಟ್ಟುಹಬ್ಬ ಆಚರಿಸ್ತಾ ಇದ್ದೀವಿ. ಅವರಿಗೆ ದೇವರು ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತಾ ಇದ್ದೀವಿ. ಅವರು ಕರ್ನಾಟಕ ರಾಜ್ಯಾದ್ಯಂತ ಅಸಂಖ್ಯಾತ ಅಭಿಮಾನಿಗಳನ್ನ ಹೊಂದಿರುವಂಥ ಪ್ರಿಯಾಕೃಷ್ಣವರು ತುಂಬ ಸಿಂಪಲ್ಲು. ಅವರು ಆಲೇ 3 ಬಾರಿ ಶಾಸಕರಾಗಿದ್ದಾರೆ. ಮುಂದೆ ಅವರು ಮಂತ್ರಿನೂ ಆಗಲಿ, ಇನ್ನೂ ಸ್ವಲ್ಪ ದಿನದ ಮೇಲೆ ಅವರು ಮುಖ್ಯಮಂತ್ರಿ ಪಟ್ಟನೂ ಸಿಗಲಿ ಅಂತ ಅಸಂಖ್ಯಾತ ಪ್ರಿಯಾಕೃಷ್ಣ ಅಭಿಮಾನಿಗಳು, ಅದು ಮಂಡ್ಯ ಜಿಲ್ಲೆಯ ಅಭಿಮಾನಿಗಳು ಅವರ ಕೇಳ್ಕೊತಾ ಇದ್ದೀವಿ. ಮತ್ತೋರ್ವ ಅಭಿಮಾನಿ ವೆಂಕಟೇಶ್ ಮಾತನಾಡಿ, ಪ್ರಿಯಾಕೃಷ್ಣ ಅವರು ಯುವ ರಾಜಕಾರಣಿಗಳಿಗಿಂತ ಉತ್ತಮ ಕೆಲಸ ಮಾಡ್ತಾ ಇದ್ದು ದೇವರು ಅವರಿಗೆ ಆಯುರಾರೋಗ್ಯ ಭಾಗ್ಯ ನೀಡಲಿ ಅಂತ ಶುಭ ಕೋರಿದ್ರು. ಜನಪ್ರತಿನಿಧಿಯಾದ ಪ್ರಿಯಾಕೃಷ್ಣರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರಿಗೆ ದೇವರು ಆಯಸ್ಸು ಆರೋಗ್ಯ ಭಾಗ್ಯ, ರಾಜಕೀಯದಲ್ಲಿ ಯಶಸ್ಸು ಗೆಲುವನ್ನು ಕೊಟ್ಟು ಮುಂದೆ ಅವರು ಅತ್ಯುತ್ತಮ ಮಟ್ಟಕ್ಕೆ ಹೋಗಲಿ ಅಂತ ಮಂಡ್ಯ ಪ್ರಿಯಾಕೃಷ್ಣ ಅಭಿಮಾನಿಗಳ ಸಂಘದ ಒಬ್ಬ ಕಾರ್ಯಕರ್ತನಾಗಿ ನಾನು ಮಾತಾಡ್ತಾ ಇದ್ದೀನಿ. ದೇವರು ಅವರಿಗೆ ಆಯಸ್ಸು ಆರೋಗ್ಯ ಬಗ್ಗೆ ಕೊಡಲಿ. ಈ ಸಂದರ್ಭದಲ್ಲಿ ವಿಜಯ್, ಅಜಯ್ ಗೌಡ, ರಾಘವೇಂದ್ರ, ಮಹೇಶ್, ಚಂದ್ರಶೇಖರ್, ಸಂದೀಪ್, ಸುನಿಲ್, ಕಾರ್ತಿಕ್ ಹಾಜರಿದ್ದರು.